ಶರವಣ ಅಂತ ಅಂದ್ಬಿಟ್ಟು ನಾವು ಯಾವತ್ತೂ ನೋಡಲ್ಲ, ಸಾಯಿ ಗೋಲ್ಡ್ ಶರವಣ ಅಂತ ನೋಡ್ತೀವಿ. ಎಕ್ಸ್ಪೆಷಲಿ ಗೋಲ್ಡ್ ಶರವಣ ಅಲ್ಲ, ಸಾಯಿ ಗೋಲ್ಡ್ ಶರವಣ. ಸಾಯಿ ಬಾಬನ ಅಪ್ಪಟ ಭಕ್ತರು ನೀವು. ಸೊ ಯಾವ ರೀತಿಯಾಗಿ ನೀವು ಯಾವ ವಯಸ್ಸಿನಿಂದ ಸಾಯಿಯ ಭಕ್ತರಾದ್ರಿ? ಸೊ ಯಾವ ರೀತಿಯಾದಂಥ ಪ್ರೇರಣೆ ಹಾಗೆ ಯಾವ ರೀತಿಯಾದಂಥ ಪವಾಡಗಳೇನಾದರೂ ನಿಮ್ಮ ಜೀವನದಲ್ಲಿ ಸಾಯಿ ಬಾಬನಿಂದ ನಡೆದಿದೆಯಾ? ಭಾಳಷ್ಟು ಹೇಳಬಲ್ಲೆ. 1988 ನನ್ನ ಮೊದಲನೇ ಭೇಟಿ ಶಿರ್ಡಿ ಕುಗ್ರಾಮ. ಆವಾಗೆಲ್ಲ ಶಿರ್ಡಿ ಸಾಯಿ ಬಾಬಾ ಮಂದಿರ ಅಂದರೆ ಅಷ್ಟೊಂದು ಶಿರ್ಡಿ ಬಗ್ಗೆ ಯಾರಿಗೂ ಅಷ್ಟೊಂದು ಪ್ರಖ್ಯಾತಿಯನ್ನು ಪಡ್ಕೊಂಡಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಮೊದಲನೇ ಬಾರಿಗೆ ಅಲ್ಲಿ ಭೇಟಿ ಕೊಟ್ಟಾಗ ನಾನು ಇಂಡೋರ್ ಅಂತ ಇದೆ ಮಧ್ಯಪ್ರದೇಶದಲ್ಲಿ, ಅಲ್ಲಿ ನನಗೆ ಒಬ್ಬರು ಡಾಕ್ಟರ್ ಹರಾಡಿಯಾ ಅಂತೇಳಿ ನನಗೆ ಕಣ್ಣು ಆಪ್ರೇಷನ್ಗೆ ನಾವು ಬೆಂಗಳೂರಲ್ಲಿ ಅವಕಾಶ ಇಲ್ಲ, ಅಲ್ಲಿಗೆ ಬರಬೇಕು ಅಂತ ಹೇಳ್ತಾರೆ, ಲೇಸರ್ ಆಪ್ರೇಷನ್ ಅಂಥೇಳಿ. ಆವಾಗ ಅಲ್ಲಿ ಸ್ಪೆಷಲಿಸ್ಟ್ ಇದ್ದರು, ಅವರು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದರು. ಸರಿ ಅಂತೇಳಿ ಅಲ್ಲಿಗೆ ಹೋಗಿದ್ದೆ ಇಂಡೋರ್ಗೆ. ಅಲ್ಲಿಗೆ ಹೋಗಿ ಆಪ್ರೇಷನ್ ಮಾಡಿ ನನಗೆ ಕಣ್ಣಿಗೆ ಕಟ್ಟಾಕಿದ್ರು. ಅಂಥ ಸಂದರ್ಭದಲ್ಲಿ ಒಂದು 3 ದಿವಸ ಆದಮೇಲೆ ಆ ಕಟ್ಟನ್ನು ಬಿಚ್ಚಬೇಕು ಅಂತ ಹೇಳಿದರು. ನಾನು ಕಟ್ಟನ್ನು ಬಿಚ್ಚಿ ಮತ್ತೆ ಅದನ್ನು ನೋಡುವಾಗ ಮೊದಲನೇದಾಗಿ ಸಾಯಿಬಾಬಾ ಅವ್ರನ್ನೇ ದರ್ಶನ ಮಾಡಬೇಕು ಅಂತೇಳಿ ಒಂದು ಸಂಕಲ್ಪ ಇತ್ತು ನನಗೆ. ಆಪ್ರೇಷನ್ ಚೆನ್ನಾಗಾದರೆ ಅಲ್ಲಿಗೆ ಬರ್ತೀನಿ, ಮೊದಲನೇ ದರ್ಶನ ಗುರುಗಳು ನಿಮ್ಮನ್ನೇ ನೋಡ್ತೀನಿ ಅಂಥೇಳಿ ಅಲ್ಲಿಗೆ ಹೋಗಿದ್ದೆ. ನಾನು ಅಲ್ಲಿಗೆ ಮೊದಲನೇದಾಗಿ ದರ್ಶನ ಮಾಡಿದಾಗ ನನ್ನ ಜೀವನದಲ್ಲಿ ಭಾಳಷ್ಟು ಒಂದು ಪವಾಡಗಳು ಅದು ನಿರಂತರವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದನ್ನು ನಾನು ನೋಡಿದ್ದೀನಿ. ಆವತ್ತಿಂದ ಇವತ್ತುವರೆಗೂ ನಾನು ಏನು ಬೆಳಗ್ಗೆ ಎದ್ದು ನನ್ನ ಚಟುವಟಿಕೆಗಳು ಪ್ರಾರಂಭ ಆಗೋಕ್ಕೆ ಮುಂಚಿತವಾಗಿ ಬಾಬಾ ಅವರ ದರ್ಶನ ಮಾಡಿನೇ ನನ್ನ ಕೆಲಸ ಕಾರ್ಯಗಳನ್ನು ನಾನು ಪ್ರಾರಂಭ ಮಾಡೋದು. ಓಕೆ ಸರ್, ಇಷ್ಟು ಲೈಫ್ ಜರ್ನಿಯಲ್ಲಿ ಯಾವ್ದಾದ್ರು ಒಂದು ಟರ್ನಿಂಗ್ ಪಾಯಿಂಟ್ ನಿಮ್ಮ ಲೈಫಲ್ಲಿ ಅಂತ ಅಂದರೆ ಯಾವುದಿರ್ಬೋದು ಸರ್? ಅದು ಟರ್ನಿಂಗ್ ಪಾಯಿಂಟ್ ಅಂದರೆ ನಾನು ರಾಜಕೀಯಕ್ಕೆ ಬಂದಿದ್ದೆ. ಮೊದಲನೇದಾಗಿ ಖಂಡಿತ ನಾನು ರಾಜಕೀಯಕ್ಕೆ ಬರಬೇಕು ಅಂತ ನಾನು ಬಯಸಿರಲಿಲ್ಲ. ಸೊ ಒಂದು ಘಟನೆ ನನ್ನ ಜೀವನದಲ್ಲಿ ಭಾಳಷ್ಟು ನೋವನ್ನು ಕೊಡ್ತು, ಒಂದು ಕಷ್ಟವನ್ನು ಕೊಡ್ತು. ಸೊ ಅದರಿಂದ ನಾನೂ ಕೂಡ ಒಬ್ಬ ಶಾಸಕನಾದರೆ ನಾನು ಪಟ್ಟಿರತಕ್ಕಂಥ ಕಷ್ಟ ಬೇರೆಯವ್ರಿಗೆ ಬರಬಾರ್ದು. ಸೊ ಆ ಘಟನೆಯನ್ನು ನಮ್ಮ ವೀಕ್ಷಕರ ಬಳಿ ಹಂಚ್ಕೋಬೋದಾ ಸರ್? ನಾನು ಒಂದು ಸೈಟ್ ತೊಗೊಂಡು ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂಥೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ಆ ಬಿಲ್ಡಿಂಗ್ ಕಟ್ಟೋ ಸಂದರ್ಭದಲ್ಲಿ ಒಬ್ಬರು ಶಾಸಕರು ನನಗೆ ತುಂಬ ತೊಂದರೆ ಕೊಡ್ತಾರೆ. ತೊಂದರೆ ಕೊಟ್ಟು ನನ್ನ ಬಿಲ್ಡಿಂಗ್ನೇ ಒಡೆದಾಕಬೇಕು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ನನ್ನ ಕೈಗೂ ಕೂಡ ನೋಟಿಸು ಸಿಗದೆ, ನೋಟಿಸ್ ಕೊಟ್ಟಂಗೆ ಕ್ಯಾಮ್ರಾದಲ್ಲಿ ಕ್ಲಿಕ್ ಮಾಡಿಕೊಂಡು ಗೋಡೆಯಲ್ಲಿ ಅಂಟಿಸ್ಬಿಟ್ಟು ಬೇರೆ ಬೇರೆ ಥರ ಅವರು ಗೇಮ್ ಮಾಡಿ ನಾವು ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಹಿಂದಿನ ದಿನ ಬಂದು ಒಂದು ಗರ್ಭಿಣಿ ಮಹಿಳೆ, 9 ತಿಂಗಳು ಗರ್ಭಿಣಿ ಮಹಿಳೆ ತನ್ನ ಹೊಟ್ಟೆ ಮೇಲೆ ಕಾಲಲ್ಲಿ ಒದ್ದರೆ ಯಾವ ಥರ ನೋವನ್ನು ಅನುಭವಿಸ್ತಾಳೆ, ಆ ನೋವನ್ನು ನಾನು ಅನುಭವಿಸಿದ್ದೀನಿ. ಆವತ್ತು ನಾನು ಇನ್ನೇನು ನಾಳೆ ಬೆಳಗ್ಗೆ ಉದ್ಘಾಟನೆ, ಇವತ್ತು ಬಂದು ಬಿಲ್ಡಿಂಗ್ನ ಹೊಡಿಬೇಕು ಅಂತೇಳಿ ವಿತ್ ಪವರ್ ಎಲ್ಲ ತೊಗೊಂಡು ಮಿಷನರೀಸ್ ಎಲ್ಲ ತೊಗೊಂಡು ಬರ್ತಾರೆ. ನನ್ನ ಗುರುಗಳು ನಿಮಗೂ ಗೊತ್ತಿದೆ, ರಾಜಕೀಯ ಗುರುಗಳು ಸನ್ಮಾನ್ಯ ದೇವೇಗೌಡರ ಹತ್ರ ಹೋಗ್ತೀನಿ, ಅವ್ರಿಗೆ ನನ್ನ ಕಷ್ಟಗಳನ್ನು ಹೇಳ್ಕೊತೀನಿ. ಅವರು ಕೂಡ ನನ್ನ ಸಹಾಯಕ್ಕೆ ಬರ್ತಾರೆ. ಅವರು ಮತ್ತು ನಮ್ಮ ನಾಯಕರು ಕುಮಾರಣ್ಣವರು ಇಬ್ಬರೂ ಕೂಡ ಬಂದು ನನಗೇನಾಗಬೇಕೋ ಅದನ್ನು ನನಗೆ ಸಹಕಾರ ಕೊಟ್ಟು ಆವತ್ತು ಆ ಒಂದು ಆಕ್ಸಿಡೆಂಟ್ ಸ್ವಲ್ಪ ಡ್ಯಾಮೇಜ್ ಆಗೋಯಿತು, ಆದಮೇಲೆ ಮತ್ತೆ ನಿಲ್ಲಿಸಿದ್ದು, ಅದನ್ನು ನನಗೆ ಮತ್ತೆ ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಅವರು ನನಗೆ ಸಹಕಾರ ಕೊಟ್ಟು ಮಾಡಿಸಿದ್ರು. ಸೊ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಲೈಫ್ ಸ್ಟೈಲ್ನ ತಿಳ್ಕೊಳ್ಳೋವಂಥ ಟೈಮ್ ಅಂತ ಅನಿಸುತ್ತೆ. ಸಮಯಕ್ಕೆ ತಕ್ಕಂತೆ, ಕೆಲಸಕ್ಕೆ ತಕ್ಕಂತೆ, ಜಾಗಕ್ಕೆ ತಕ್ಕಂತೆ ನಾವು ನಮ್ಮನ್ನು ವೃದ್ಧಿಸ್ಕೊಂಡಾಗ ಜನ ಕೂಡ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ರಾಜಕಾರಣಿಯಾಗಿ ಕೆಲಸ ಮಾಡುವಾಗ ರಾಜಕಾರಣಿ ಥರನೇ ಇರಬೇಕು. ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಆಗಿ ನಾವು ಕೆಲಸ ಮಾಡಿದಾಗ ಬಿಸ್ನೆಸ್ ಮ್ಯಾನ್ ಯಾವ ಥರ ಡ್ರೆಸ್ ಮಾಡಬೇಕು ಅದನ್ನೇ ಮಾಡಬೇಕಾಗ್ತದೆ. ಮತ್ತು ಧಾರ್ಮಿಕ ಹಿನ್ನೆಲೆಯಲ್ಲಿದ್ದಾಗ ಆ ಧಾರ್ಮಿಕ ಸ್ಪಿರಿಚುರಲ್ ಏನಿದೆ ಅದೇ ಥರನೇ ಹೋಗ್ಬೇಕಾಗ್ತದೆ. ಅದರಿಂದ ನಮ್ಮನ್ನು ನೋಡುವಂಥ ಫಾಲೋವರ್ಸ್ ಏನಿದ್ದಾರೆ ಅವ್ರಿಗೆ ನಾವು ಮಾಡಲಾಗಿರಬೇಕು, ಅದನ್ನು ನಾನು ಅಳವಡಿಸ್ಕೊಂಡಿದ್ದೀನಿ ಅಷ್ಟೇ. ಸೊ ಶಾಪಿಂಗಿಗೆ ಮೇಡಮ್ ಸಪೋರ್ಟ್ ಮಾಡ್ತಿರ್ತೀರಾ ನೀವು? ಯಾರು ಜಾಸ್ತಿ ಶಾಪಿಂಗ್ ಮಾಡೋದು? ನಾನು ಮಾಡ್ತೀನಿ, ಇಲ್ಲ ಅಂತಲ್ಲ, ಬಟ್ ಮೇಡಮ್ಗೆ ನಾನು ಫ್ರೀ ಬಿಟ್ಟಿರ್ತೀನಿ ಯಾವಾಗಲೂ ಕೂಡ ಅಷ್ಟೇ. ಅವ್ರಿಗೆ ಇದನ್ನೇ ತಗೋಬೇಕು, ಹೀಗೆ ತಗೋಬೇಕು ಅಂತ ಹೇಳಿ ಯಾವತ್ತೂ ಹೇಳಲ್ಲ. ಅವರು ಇಷ್ಟ, ಅವ್ರ ಖುಷಿ, ಅವ್ರಿಗೆ ನಾನು ಹೇಳಿದೆ ನಾನು ಇದನ್ನು ತಗೋಬೇಕು ಅನ್ನೋದು ಮನಸ್ಸಿಗೆ ಬರಬಾರ್ದು. ಅದರಿಂದ ಅವ್ರ ಹ್ಯಾಪಿನೆಸ್ಸು ನನ್ನ ಹ್ಯಾಪಿನೆಸ್ಸು. ಮೇಡಮ್ಗೂ ಶಾಪ್ ಮಾಡ್ತೀರಾ ನೀವು?
ಹಾಂ ಮಾಡ್ತೀನಿ. ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದು? ಅವರಿಗೆ ನಿಮ್ಗೆ ಗೊತ್ತಿದೆ ನನ್ನ ಫೀಲ್ಡಲ್ಲಿ ಇರತಕ್ಕಂಥ ಜ್ಯುವೆಲ್ರಿಗಳು, ಅವ್ರಿಗೆ ಏನು ಬೇಕೋ ಅದನ್ನು ನಾನು ಗಿಫ್ಟ್ ಕೊಟ್ಬಿಡ್ತೀನಿ. ಅಮ್ಮ ಮಾಡ್ತಿದ್ದಂಥ ನೀವು ಇಷ್ಟಪಡ್ತಿದ್ದಂಥ ಒಂದು ಅಡುಗೆ ಅಂತಂದರೆ ಏನು ಸರ್? ಅಮ್ಮ ಹಿಂದಿನ ಕಾಲದಲ್ಲಿ ಮೊಸರುಳಿ ಅಂತ ಮಾಡ್ತಾಯಿದ್ರು. ಮೊಸರುಳಿ ಅಣ್ಣ ಅದಕ್ಕೆಲ್ಲ ಅವ್ರು ಕೈ ತುತ್ತು ಕೊಡ್ತಾಯಿದ್ರು. ಸೊ ಅದರಲ್ಲಿ ತೊಕ್ಕು ಅಂತೆ, ಚಟ್ನಿ ಅಂತೆ, ಈ ಥರದೆಲ್ಲ ತುಂಬ ವೆರೈಟೀಸ್ ಮಾಡ್ತಾಯಿದ್ರು. ಅದೆಲ್ಲ ಕೂಡ ಅಮ್ಮ ಯಾವಾಗಲೂ ಅದನ್ನು ಮಾಡಿ ನಮ್ಮನ್ನೆಲ್ಲ ಕುಂಡಿಸ್ಕೊಂಡು ಕೈಯಲ್ಲಿ ತುತ್ತು ಮುದ್ದೆ ಮಾಡಿ ಕೊಡೋರು. ಇವನ್ ಸೊಸೆದಿರು ನಾವೆಲ್ಲ ಬಂದಮೇಲೂ ಅಷ್ಟೇ, ಎಷ್ಟೊಂದು ಸಲ ನಮ್ಮತ್ತೆ ನಮ್ಮಿಬ್ರು ಕೂರಿಸ್ಬಿಟ್ಟು ಕೈ ತುತ್ತು ಹಾಕೋದು, ಅವರೇ ಬಡಿಸೋದು, ಆ ಥರ ಎಲ್ಲ. ಸೊ ನಾನು ಹೀಗೆ ಫೋಟೋಸ್ಗಳು ತಿರುವಾಕ್ಬೇಕಾದ್ರೆ ನೋಡ್ತಿದ್ದೆ ಸರ್, ಮಾರುತಿ ಕಾರಲ್ಲಿ ಭರ್ಜರಿ ಕಾರ್ಬಾರ್ ಮಾಡ್ತಿದ್ದೀರಾ ನೀವು. ಸೊ ಮಾರುತಿ ಕಾರ್ ನೀವು ತಗೊಂಡಿದ್ದು ಯಾವಾಗ? ಅದು ತಗೊಳ್ಳೋದು ಹಿಂದಿನ ಸ್ಟ್ರಗಲ್ ಎಷ್ಟಿತ್ತು ಸರ್? ನೋಡಿ, ನಾನು ಮದುವೆ ಇನ್ನೇನು ಎಂಗೇಜ್ಮೆಂಟ್ ಆಗಬೇಕು ಆ ಟೈಮಲ್ಲಿ ಝೆನ್ ಕಾರ್, ಅದು ಕೂಡ ರೆಡ್ ಕಲರೇ. ನಾನು ಆವಾಗ 1998 ವರ್ಷ, ಆವಾಗ ನಾನೇ ಡ್ರೈವ್ ಮಾಡ್ತಾಯಿದ್ದೆ. ಆವಾಗ ಝೆನ್ ಕಾರ್ ತೊಗೊಂಡಿದ್ದೆ. ಇವ್ರನ್ನ ಮದುವೆ ಆಗಿ ಅದಾದ ನಂತರ ಮೊದಲನೇ ಬಾರಿಗೆ ಮನೆಗೆ ಕರ್ಕೊಂಬರುವಾಗ ನಾನೇ ಡ್ರೈವ್ ಮಾಡಿಕೊಂಡು ನಮ್ಮ ಬಸವನಗುಡಿ ಮನೆಗೆ ಕರ್ಕೊಂಬಂದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.